ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಎಂಥ ಬಿಸಿಲಪ್ಪ ಸ್ವಾಮಿ. ಒಂಥರ ಮುಂಚೆಲ್ಲ ಬಿಸಿಲು ಅಂದರೆ ಒಂಥರ ಖುಷಿ ಆಗ್ತಾಯಿತ್ತು. ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲೆಲ್ಲ ಮಾರ್ನಿಂಗೇ ಹೋಗ್ಬಿಡ್ತಾಯಿದ್ದೆ ನಾನು ಕೆಲಸಕ್ಕೆ. ಸೊ ಮಾರ್ನಿಂಗ್ ಅಂದರೆ ಒಂದು 6 o'clock ಎಲ್ಲ ಹೋಗ್ಬಿಡ್ತಾಯಿದ್ವಿ. ಆಫೀಸ್ ಸ್ಟಾರ್ಟ್ ಆಗ್ತಾಯಿದ್ವಿ 7 o'clock. ಮಧ್ಯಾಹ್ನ ಊಟಕ್ಕೆಲ್ಲ ಬಿಟ್ಟರೆ ಬಿಸಿಲಿಗೆ ಓಡ್ ಬಂದು ನಿಂತ್ಕೊಳ್ಳೋಣ ಆ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗಿನ ಬಿಸಿಲು ನೋಡಿದ್ರೆ ಓಡೋಗ್ಬಿಡೋಣ ಎಲ್ಲಿಗಾದರೂ ಅಂತ ಅನಿಸುತ್ತೆ. ಒಂದು ಕ್ಷಣಕ್ಕೆ ಚಳಿ ಆಗ್ತಾ ಇರುತ್ತೆ, ಒಂದು ಕ್ಷಣಕ್ಕೆ ಬಿಸಿಲು, ಒಂಥರ ಬಿಸಿ ಗಾಳಿ ಬೀಸ್ತಾ ಇರ್ತಲ್ಲ, ಹಾಗೆ ಒಂಥರ ಭಯನೇ ಆಗುತ್ತೆ ನನಗಂತೂ ಇವಾಗಿನ ಬಿಸಿಲು ನೋಡಿಬಿಟ್ರೆ. ಸೊ ಮಧ್ಯಾಹ್ನ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮೇಘನ ಮನೆಯಿಂದ ತೊಗೊಂಡಿರೋಂಥದ್ದು. ಚೆನ್ನಾಗಿ ಬರ್ತಾ ಇದೆ. ಕೆಳಗಡೆ ಇರೋದೆಲ್ಲ ಎಲೆ ಬಿದ್ದೋಯ್ತು. ಇವಾಗ ಮೇಲ್ಗಡೆ ಮಾತ್ರ ಚಿಗುರ್ಕೊಂಡು ಹೋಗ್ತಾ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ. ತುಂಬ ದಿನ ಆಗ್ಬಿಟ್ಟಿತ್ತು ಬಿಸಿಬೇಳೆ ಬಾತ್ ಮಾಡಿ. ನನಗೆ ಇಲ್ಲಿ ಯಾಕೆ ಮಾಡಲ್ಲ ಅಂದರೆ ಇಲ್ಲಿ ಚೋಚೋ ಎಲ್ಲ ಚೆನ್ನಾಗಿರೋ ಸಿಗೋದಿಲ್ಲ. ಸೊ ಬಿಸಿಬೇಳೆ ಬಾತಿಗೆ ಚೋಚೋ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ಇವಾಗ ಏನು ಗೊತ್ತಾ, ಈ ಚಿಪ್ಸ್ ಎಲ್ಲ ಹಾಕೊಂಡಿದ್ದ ಅದು ಕೂಡ ನನಗೆ ಇಷ್ಟ ಆಗಲ್ಲ. ನನಗೆ ಖಾರ ಬುಂದಿನೇ ಇರಬೇಕು, ಇಲ್ಲ ಚೋಚೋ ಇರಬೇಕು ಆ ಥರ. ಸೊ ಹಂಗಾಗಿ ಮಾಡೋದೇ ಇಲ್ಲ. ಇವಾಗ ನಿನ್ನೆ ತೊಗೊಬಂದಿದ್ರು ಚೋಚೋ ನಮ್ಮ ಮನೆಯವರು. ಸೊ ಹಂಗಾಗಿ ತರಕಾರಿ ಎಲ್ಲ ತರಿಸ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದರೆ ತುಂಬ ಚೆನ್ನಾಗಾಗಿತ್ತು ಬಿಸಿಬೇಳೆ ಬಾತ್ ಮಾತ್ರ. ಸೊ ನೆನ್ನೆ ಬಂದ್ಬಿಟ್ಟು ನನ್ನ ಮಗ ಮನೇಲೇ ಇದ್ದ, ರಜೆ ಇತ್ತು ಅವನಿಗೆ. ಅವನ ಮನೇಲಿದ್ದರೆ ನನಗಂತೂ ನಿಜ ಏನೂ ಮಾಡೋಕ್ಕೆ ಬಿಡಲ್ಲ. ಅವನು ಮನೆ ಕೆಲಸ ಮಾಡಿಕೊಂಡು ಅವನಿಗೆ ಓದಿಸ್ತಾ ಇದೆ ಅಷ್ಟೇ ನೆನೆ ಮಾಡಿರುವಂಥದ್ದು. ಸೊ ಅದನ್ನೇ ಬಡ್ಕೊಂಡು ಏನು ಗೊತ್ತಾ, ಕೆಲವೊಂದು ಸಲ ಹಠ ಮಾಡ್ತಿರ್ತಾನೆ, ವಾದ ಮಾಡ್ತಿರ್ತಾನೆ. ನಾನು ಹಿಂಗೆ ಬರೆಯೋದು, ನಾನು ಹಿಂಗೆ ಹೇಳೋದು, ಈಗ ಮತ್ತೆ ಕೇಳಬೇಡ. ಯಾವ್ದಾದ್ರು ಒಂದು ಸ್ವಲ್ಪ ಕಷ್ಟ ಅನಿಸಿದ್ದು ಪ್ರಶ್ನೆಗಳನ್ನ ನಾನು ಒಂದು 2-3 ಸಲ ಕೇಳ್ತಾ ಇದ್ದೇನೆ. ಯಾಕೆಂದರೆ ಅದು ಪ್ರಾಕ್ಟೀಸ್ ಮಾಡ್ತಾ ರಿವೈಸ್ ಆಗುತ್ತೆ ಅವನಿಗೆ ಅಂಥೇಳಿ. ಅದನ್ನು 2-3 ಸಲ ಕೇಳ್ತೀಯ, ನಾನು ಟೈಮ್ ವೇಸ್ಟ್ ಮಾಡ್ತೀಯ, ನಾನು ಹಂಗೆ ಮಾಡ್ತೀಯ, ನಾನು ಹಿಂಗೆ ಮಾಡ್ತೀಯ ಅಂತ ಆದತ್ತನ ನನಗೂ ಕೇಳೋಷ್ಟು ಕೇಳಿಸ್ಕೊಂಡು ನೆತ್ತಿಗೆ ಇರ್ಬಿಡುತ್ತೆ. ಆಮೇಲೆ ಆಯ್ತು ಹೋಗಿ ನಾನು ಕೇಳೋದೇ ಇಲ್ಲ, ನಾನು ಬಿಸ್ಕೊಂಡು ಬಂದ್ಬಿಡ್ತೀನಿ. ಹಂಗೆ ನೆನ್ನೆಲ್ಲ ಪೂರ್ತಿ ನಾನು ನನ್ನ ಮಗ ಇಬ್ಬರದು ಕೋಳಿ ಜಗಳನೇ ನಡೀತು. ಸೊ ಈವ್ನಿಂಗ್ ಕುತ್ಕೊಂಡು ಅವನು ಬರ್ಕೊಳ್ತಾ ಇದ್ದ. ಅದನ್ನೇ ಅಂದೆ, 2.5 ದಿನ ರಜಾ ಇದೆ, ಅದೆಲ್ಲ ಬಿಟ್ಬಿಟ್ಟು ತುದೀನಲ್ಲಿ ಬರೀತೀಯಾ ಅಂತ. ಅವನದೇ ಬುಕ್ಕಲ್ಲಿ ಗಾದೆ ಇತ್ತು, ಯುದ್ಧ ಬಂದಾಗ ಶಸ್ತ್ರಾಸ್ತ್ರ ಪ್ರಯೋಗ ಅಂತ ಇದೆ. ಯುದ್ಧ ಬಂದಾಗ ಶಸ್ತ್ರಾಸ್ತ್ರ ಪ್ರಯೋಗ ಗಾದೆಗೆ ಅರ್ಥ ಅಂದರೆ ಇದೆ. 2.5 ದಿನ ಬಿಟ್ಬಿಟ್ಟು ತುದೀನಲ್ಲಿ ಕುತ್ಕೊಂಡು ಬರೀತಿಯಲ್ಲ, ಅದಕ್ಕೆ ಅದು ಅರ್ಥ ಅಂತ. ವಿವರ್ಸ್ ಹೇಳ್ತಾರೆ, ಮಮ್ಮಿ ನೀನು ಸಿಚುವೇಶನ್ ತಕ್ಕನಾಗ ಏನಾದ್ರು ಒಂದು ವಿವರಿಸ್ಬಿಡ್ತೀಯಲ್ವಾ ಅಂತಾನೆ. ಇನ್ನೇನು ಮಾಡೋಕ್ಕಾಗುತ್ತಲ್ವಾ ಮಕ್ಕಳು. ನನಗಂತೂ ಸಾಕು ಮಾಡ್ಬಿಡ್ತಾನೆ. ಈ ಎಕ್ಸಾಮ್ ಟೈಮ್ ಬಂದುಬಿಟ್ರೆ ನಾನೇ ಹುಚ್ಚಿ ಆಗ್ಬಿಟ್ಟಿರ್ತೀನಿ ಅಂತ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಮಧ್ಯಾಹ್ನಕ್ಕೂ ಕೂಡ ಬಿಸಿಬೇಳೆ ಬಾತೇ ಇದೆ. ಅದನ್ನೇ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಯಾಕೆಂದರೆ ಇಷ್ಟ ಆಗುತ್ತೆ ನನಗೆ ಈ ಥರ ವೆಜಿಟೇಬಲ್ ಬಾತು. ನನಗೆ ಅಂತಲ್ಲ, ನನ್ನ ಹಸ್ಬೆಂಡ್ ನನ್ನ ಮಗನಿಗೂ ಕೂಡ ಇಷ್ಟನೇ. ಟೊಮೊಟೊ ಬಾತ್ ಇರ್ಬೋದು, ವೆಜಿಟೇಬಲ್ ಬಾತ್ ಇರ್ಬೋದು, ಅಥವಾ ಬಿಸಿಬೇಳೆ ಬಾತು, ಈ ಥರ ಬಾತ್ ಐಟಮ್ಗಳು, ದೋಸೆ, ಇಡ್ಲಿ, ಈ ಥರ ಐಟಮ್ಗಳೆಲ್ಲ ಇದ್ದರೆ ನಮ್ಮ ಮನೆಯಲ್ಲಿ ಚಪಾತಿ ಇದೆಲ್ಲ ಇದ್ದರೆ 3 ಟೈಮು ತಿಂತಾರೆ. ಬಟ್ ಅವಲಕ್ಕಿ, ಉಪ್ಪಿಟ್ಟು ಅದೆಲ್ಲ ಒಂದೇ ಟೈಮ್ ಅಷ್ಟೇ. ಚಿತ್ರಾನ್ನ ಇದೆಲ್ಲ 1 ಟೈಮ್ ಅಷ್ಟೇ. ಸೊ ಹಾಗಾಗಿ ಈ ಥರದನ್ನು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಮಧ್ಯಾಹ್ನಕ್ಕೂ ಅದೇ ಕಂಟಿನ್ಯೂ, ಮತ್ತು ಈವ್ನಿಂಗ್ ಏನಾದರೂ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಸೊ ನೆನ್ನೆ ಬಂದ್ಬಿಟ್ಟು ಕುಚ್ಚು ಒಂದು ಲೈನ್ ಕಂಪ್ಲೀಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ, ಮತ್ತು ಇನ್ನೊಂದು ಲೈನ್ ದಾರ ಕೂಡ ಸುತ್ತಿಟ್ಟಿದ್ದೀನಿ. ಸೊ ಇವಾಗ ಊಟ ತಿಂದ್ಬಿಟ್ಟು ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅದು ಡಿಸೈನ್ ಅಂತ. ಇನ್ನೂ ಒಂದು ಸೀರೆ ಅಲ್ಲಿ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿದೆ. ಇವಾಗ ಇದು ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ಕೂಡ ಫಿನಿಷ್ ಮಾಡ್ಬೋದು. ಮೇಘನ ಅದು ಒಂದು ಸೀರೆ ಇದೆ, ಮತ್ತು ಅವ್ರದ್ದು ಇನ್ನೊಂದು ಸೀರೆ ಇದೆ. 2 ಕೂಡ ಫಿನಿಷ್ ಮಾಡಿಬಿಟ್ಟು ಒಟ್ಟಿಗೆ ಕುಚ್ಚು ಕಟ್ಕೊಳಕ್ಕೆ ಸರಿ ಹೋಗುತ್ತೆ. ಎನಿ ಕಾಸ್ಟ್ ನಾನು ನಾಳೆ ಅಷ್ಟರಲ್ಲಿ ಫಿನಿಷ್ ಮಾಡಬೇಕು ಅದು ಸೀರೆನ. ಸೊ ಮಾಡ್ತೀನಿ. ಫಸ್ಟ್ ಊಟ ಹಾಕ್ಕೊಂಡು ತಿಂದ್ಬಿಡ್ತೀನಿ ಆಯಿತಾ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೆಚ್ಚು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಕ್ಕೊಂಡಿದ್ದೀನಿ ಊಟ. ಇವಾಗ ತಿಂದ್ಬಿಡ್ಬೇಕು. ಫಸ್ಟ್ ಊಟ ಮಾಡಿದ್ದಾಯಿತು. ಇವಾಗ ಸ್ಯಾರಿ ತೊಗೊಂಡಿದ್ದೀನಿ. 1 ಸ್ಟೆಪ್ ಬಿಟ್ಬಿಟ್ಟಿದೆ, ಇನ್ನೊಂದು ಸ್ಟೆಪ್ ಮಾಡಿಬಿಡೋಣ. ನನ್ನ ಮಗ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಮಾಡಿ ಇಟ್ಬಿಟ್ರೆ ಅವ್ನು ಬಂದಮೇಲೆ ಮತ್ತೆ ಒಂದು ಪ್ರೋಗ್ರಾಮ್. ಒಂದು ಸ್ವಲ್ಪ ಅವ್ನಿಗೆ ಬಂದಿದ ತಕ್ಷಣ ರೆಸ್ಟ್, ಒಂದು 5:30ವರೆಗೂ ರೆಸ್ಟ್ ತೊಗೋತಾನೆ. ಊಟ ಮಾಡಿ ಟಿವಿ ನೋಡಿಕೊಂಡು ಆಮೇಲೆ ನಮ್ಮದು ರೊಟೀನ್ ಸ್ಟಾರ್ಟ್ ಆಗ್ತದೆ.
ಅದಕ್ಕೆ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕಟ್ಬಿಡೋಣ, ಎಷ್ಟಾಗುತ್ತೆ ಅಷ್ಟು. ಅಂದರೆ ಸೆಕೆಂಡ್ ಸ್ಟೆಪ್ ಈಸಿ ಇದೆ, ಹಾಗಾಗಿ ಬೇಗನೆ ಮಾಡಿಬಿಡ್ತೀನಿ. ಫಸ್ಟ್ ಸ್ಟೆಪ್ ಮಾತ್ರ ಸ್ವಲ್ಪ ಕಷ್ಟ, ಫಸ್ಟ್ 2 ಸ್ಟೆಪ್ ಕಷ್ಟ ಆಗುತ್ತೆ, ಆಮೇಲೆ ಇನ್ನೊಂದು ಸ್ಟೆಪ್ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಬೀಡ್ಸ್ ಬೇರೆ ಕಮ್ಮಿ ಇದೆ, ನಾವು ಗೊತ್ತಿಲ್ಲ ಶಾರ್ಟೇಜ್ ಬರುತ್ತೋ ಇಲ್ಲ ಅಂತ. ಬಂದರೆ ಹೋಗಿ ಸಂಜೆ ತೊಗೊಂಡ್ಬರ್ಬೇಕು ಅಷ್ಟೇ, ಏನು ಮಾಡೋಕ್ಕೆ. ಎಷ್ಟು ಆಗುತ್ತೆ ಅಷ್ಟು ಫ್ರೀ ಮಾಡಿಬಿಟ್ಟು ಮಿಕ್ಕಿನ ತೊಗೊಂಬರ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಬಾಕ್ಸಲ್ಲಿ ಹಾಕೋಣ, ಯಾಕೆಂದರೆ ನಾನು ಅದೇನು ತರಿಸಿದೆ ಅಲ್ವಾ ಬೀಡ್ಸ್ ಹಾಕೋದಕ್ಕೆ ಬಾಕ್ಸು, ಅದು ಬಂದುಬಿಟ್ಟು ಆ ಕಡೆಯಿಂದ ಈ ಕಡೆ ಎಲ್ಲ ಮಿಕ್ಸಪ್ ಆಗಿಬಿಡ್ತಾಯಿದೆ. ಸೊ ಅದಕ್ಕೆ ಸಪ್ರೇಟಾಗಿ ಅವತ್ತು ಇದರಲ್ಲಿ ನೋಡಿದ್ದೆ ನಾನು, ವಿಶಾಲ್ ಮಾರ್ಟಲ್ಲಿ ಬಗಲಗುಂಟೆ ಹತ್ರ. ಸೊ ಚೆನ್ನಾಗಿತ್ತಲ್ಲಿ, ಅಲ್ಲಿಂದನೇ ತೊಗೊಂಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಪ್ರೇಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಯಾವ ಡಿಸೈನ್ ಯಾವಾಗ ಖಾಲಿ ಆಗುತ್ತೆ ಅದನ್ನು ತಂದ್ಬಿಟ್ಟು ನಾನು ಫಿಲ್ ಮಾಡಿ ಇಟ್ಬಿಡ್ಬೋದಲ್ವಾ ಅಂತೇಳಿ. ಜೊತೆಗೆ ರಂಗೋಲಿ ಪೌಡ್ರಿಗೂ ಕೂಡ ನಾನು ಇನ್ನು ಬಾಕ್ಸ್ಗಳೆಲ್ಲ ತಂದಿಲ್ಲ. ಏನಾದರೂ ಆ ಕಡೆ ಹೋದಾಗ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋದಾಗ ತೊಗೊಂಡು ಬರಬೇಕು ಬರ್ತಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕುಚ್ಚು ಕಟ್ಬಿಡ್ತೀನಿ ಬೇಗ ನೋಡ್ತೀನಿ ನನ್ನ ಮಗ ಬರೋಷ್ಟು ಫಿನಿಷ್ ಮಾಡೋಕ್ಕಾಗುತ್ತಾ ಇಲ್ಲ ಅವ್ನು ಬಂದಮೇಲೆ ನಾನು ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ. ಆಲ್ಮೋಸ್ಟ್ ಒಂದು 3/4 ಭಾಗದಷ್ಟು ಕುಚ್ಚನ್ನು ಕಂಪ್ಲೀಟ್ ಮಾಡಿದೆ, ಅಂದರೆ ಕ್ರೋಶಾ ವರ್ಕ್ನ. ಅಷ್ಟರಲ್ಲಿ ನನ್ನ ಮಗ ಕೂಡ ಅವ್ನು ಬಂದಮೇಲೆ ಅವನ ಕಡೆನೇ ಗಮನ ಹೋಗುತ್ತೆ ನನಗೆ. ಅದು ಮಾಡು ಇದು ಮಾಡು ಇದೆತ್ತಿಡು ಅಂತೇಳಿ ಹೇಳ್ಕೊಂಡು, ಸರಿ ಫಸ್ಟ್ ಅವ್ನಿಗೆ ಊಟ ಹಾಕ್ಕೊಟ್ಬಿಡೋಣ ಅಂತೇಳಿ ಅವ್ನಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿಯೋಣ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ. ಸೊ ಅವನು ಊಟ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಬೆಳಗ್ಗೆ ಬೇಗ ಎದ್ದಿದ್ದ, ಅದಕ್ಕೋಸ್ಕರ ಓದೋದಕ್ಕೆ ಅಂತ. ಹೋಗಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಲಿ ಅಂತ ಸುಮ್ಮನೆ ಅದೇ ಒಂದು ಅರ್ಧ ಫಿನಿಷ್ ಮಾಡಿದೆ. ನನ್ನ ಮಗ ಕೂಡ ಬಂದ ಸ್ಕೂಲಿಂದ ಅವನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಮಲ್ಕೊಂಡಿದ್ದಾನೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದಾಗ ಫುಲ್ ಬಿಸಿಲು, ಈಗ ನೋಡ್ಬೋದು ಪೂರ್ತಿ ಮೋಡ ಥರ ಆಗಿದೆ. ಈ ಥರ ವೆದರ್ ಇದ್ದರೆ ನನಗೆ ತುಂಬಾ ಇಷ್ಟ. ಮಾಮೂಲಿ ಬಿಸಿಲಿದ್ರೆ ಅಂತ ಹೇಳೋಣ ನನಗೆ ಇಷ್ಟನೇ ಆಗೋದಿಲ್ಲ. ಹಾಲು ಕಾಯಕ್ಕಿಟ್ಬಿಡ್ತೀನಿ, ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿದ್ದೆ. ಅದು ಮಾಡ್ತಾ ಅದ್ರನ್ನೇ ದೃಷ್ಟಿ ಕೊಟ್ಟು ನೋಡ್ತಾ ಇರ್ತೀವಲ್ವ, ಒಂಥರ ಹೆಡ್ಡೇಕ್ ಬಂದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಸೊ ಅದು ಡೈಲಿ ಮಾಡ್ತಾ ಅಭ್ಯಾಸ ಆಗಿಬಿಡುತ್ತೆ, ಅವಾಗ ಮಾಡಿಬಿಡ್ತೀನಿ. ಬಟ್ ಒಂದೊಂದ್ಸಲ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟೆ ಅಂತಂದರೆ ರೂಢಿ ತಪ್ಪಂಗೆ ಮತ್ತೆ ಆಗಿಬಿಡುತ್ತೆ. ಅದು ಫೋಕಸ್ ಮಾಡಿ ನೋಡ್ತಾ ಇರ್ತೀವಲ್ವ, ಒಂಥರ ಕಣ್ಣೆಲ್ಲ ಪೇಯ್ನು, ತಲೆನೋವು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಬ್ರೇಕ್ ತೊಗೊಳ್ಳೋಣ ಅಂತ ನಾನು ಅಂದ್ಕೊಳ್ತಿದ್ದೆ. ಅವಾಗೆಲ್ಲ ನಮ್ಮ ಚಿಕ್ಕಪ್ಪ ಅದಿರೆಲ್ಲ ಟೈಲರಿಂಗ್ ಕೆಲಸನೆಲ್ಲ ಮಾಡ್ತಾಯಿದ್ದು. ಈಗಲೂ ನಮ್ಮ ಚಿಕ್ಕಪ್ಪ ಟೈಲರಿಂಗ್ ಕೆಲಸನೇ ಮಾಡೋದು ನಮ್ಮ ಚಿಕ್ಕಪ್ಪದಿರು. ಸೊ ಅವರು ಹಿಂಗೆ ಹೊಲಿತಾ ಮಧ್ಯದಲ್ಲಿ ಗ್ಯಾಪ್ ತೊಗೋತಾಯಿದ್ರು, ಟೀ ಕುಡಿಯೋದು ಆ ಥರ ಇದೊಳೋದು, ಮತ್ತು ಹಾಡು ಕೇಳೋದು ಯಾವಾಗಲೂ ಆ ಥರ. ನಾನು ಯಾಕೆ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ಗೊತ್ತಾಗ್ತಾಯಿದೆ ಏನಕ್ಕೆ ಅಂತ. ಅದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತಿರ್ತೀವಲ್ಲ, ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಸಿಗ್ತಕ್ಕಾಗುತ್ತೆ ಅದು. ಸೊ ನನ್ನ ಮಗ ಬಂದು ಮಾಡ್ಕೊಳ್ತಾನೆ, ಪಾಪ ರಾತ್ರಿ ಮಲಗಿದ್ದು ಲೇಟ್ ಆಯಿತು, ಅವನು ಒಂದು 12 ಗಂಟೆನೂ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಏನು ಡಿಸ್ಟರ್ಬ್ ಮಾಡಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ 6 ಗಂಟೆಗೆ ಎಬ್ಸು ಮಮ್ಮಿ ಅಂತೇಳಿ ಮಲ್ಕೊಂಡಿದ್ದಾನೆ. 6 ಗಂಟೆಗೆ ಎಬ್ಬಿಸ್ಬಿಟ್ಟು ಸ್ವಲ್ಪ ಫ್ರೆಶಪ್ ಮಾಡಿಬಿಟ್ಟು ಕೂರಿಸಿದ್ರೆ ಹೋಗ್ಬೇಕು ಇದ್ಬಿಟ್ಟು. ನಾನು ಅದಕ್ಕೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಬಂದೆ. ಕುಡಿದ್ಬಿಟ್ಟು ನಾನು ಫ್ರೆಶಪ್ ಆಗಿದೆ, ದೀಪಾವಳಿ ಹಚ್ಚಬೇಕು ನೋಡೋಣ. ಅಷ್ಟರಲ್ಲಿ ಇವತ್ತಂತೂ ಪೂರ್ತಿ ಅದು ಫಿನಿಷ್ ಮಾಡಿಬಿಟ್ಟು 3/4 ಭಾಗ ಆಗೋಗಿದೆ ಫಿನಿಶು. ಇನ್ನೊಂದು 25% ಇದೆ, ಅದನ್ನು ಮುಗಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಹೊಸದು ಅವ್ನಿಗೆ ಹೆಂಗೂ ಕೇಳ್ತಾ ಇರ್ತೀನಲ್ವ ಕೂತ್ಕೊಂಡು, ಆವಾಗಲೇ ದಾರ ಎಲ್ಲ ಸುತ್ತಿಟ್ಕೊಂಡ್ಬಿಟ್ರೆ, ದಾರ ಸುತ್ತಿಟ್ಟಿದ್ದೀನಿ, ಅದಕ್ಕೆ ಜಸ್ಟ್ ಸ್ಟಾರ್ಟ್ ಮಾಡಬೇಕಷ್ಟೇ ಡಿಸೈನ್. ಸೊ ಬೇಗ ಮಾಡಿಬಿಟ್ರೆ ನಾಳೆ ಅಟ್ಲೀಸ್ಟ್ ಕುಚ್ಚೆಲ್ಲ ಕಟ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ರೆ ಒಂಥರ ಸಮಾಧಾನ. ಆಮೇಲೆ ಬೇಗನ ಅದೊಂದು ಸಾರಿದೆ, ಅದನ್ನು ಕಟ್ಬೋದು. ಎಲ್ಲರೂ ಒಂಥರ ಹೆಂಗೆ ಗೊತ್ತಾ, ಇದು ಡಿಸೈನು ಫೈನಲ್ ಮಾಡಿಬಿಟ್ರು ಅಂದರೆ ನಮಗೆ ಕಟ್ಟೋದಕ್ಕೆ ಈಸಿ. ಸೊ ಹಂಗೆ ಕಾಯ್ತು ಕಾಫಿ ಮಾಡಿಬಿಡ್ತೀನಿ. ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಬಿಸಿ ಕಾಫಿ ರೆಡಿಯಾಗಿದೆ. ಅವನು ಇದ್ಮೇಲೆ ಅವ್ನಿಗೆ ಹಾಲು ಮಾಡ್ಕೊಡ್ತೀನಿ. ಇವಾಗ ನಾನು ಕುಡಿದ್ಬಿಡ್ತೀನಿ ಅಷ್ಟೇ.
ಸೊ ಕಾಫಿ ಕುಡಿಯೋಕ್ಕೆ ಎದ್ದಾಗಲೇ ನಾನು ಒಂದು 5 o'clock ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನೇನು ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟೆ ನಾನು ಒಟ್ಟಿಗೆ ಕೂತ್ಕೊಳ್ಳೋಣ, ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫ್ರೆಶಪ್ ಆಗಿಬಿಟ್ಟು ಪೂಜೆ ಕೂಡ ಮಾಡಿದೆ. ಅವನ್ನೇ ಎಬ್ಬಿಸಿ ಮಾಡಿದೆ. ಅವ್ನು ನಾನೇ ಹಾಲು ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಹಾಲು ಮಾಡೋದಕ್ಕೆ ಅಂತೇಳಿ ಹೋದ. ಅವನಿಗೆ ಗೊತ್ತಿರಲಿಲ್ಲ, ಅವ್ನು ಮಲ್ಕೊಂಡಾಗಲೇ ನಾನು ಕಾಫಿ ಮಾಡ್ಕೊಂಡು ಕುಡ್ದಿದ್ದೀನಿ ಅಂತ. ಸೊ ಹಾಲು ಸ್ವಲ್ಪನೇ ಇತ್ತು, ಅಂದರೆ ನಾನು ಮಾಡ್ಕೊಂಡು ಕುಡ್ದಿದ್ನಲ್ವ, ಅವರಿಗೆ ಮತ್ತು ನನ್ನ ಹಸ್ಬೆಂಡ್ ಕೂಡ ಬಂದರು, ಇಬ್ರಿಗೆ ಕೂಡ ಆಗುತ್ತೆ ಅಂತ ನಾನು ಒಂದು ಗೆಸ್ಸಲ್ಲಿದ್ದೆ. ಅವ್ನು ನಾನೇ ಮಾಡ್ಕೊಳ್ತೀನಿ ಅಂತ ಹೋಗಿ ನನಗೂ ಸೇರಿಸಿ ಮಾಡಿಬಿಟ್ಟಿದ್ದ. ನಾನು ಹೇಳಿದೆ ಆಮೇಲೆ, ಅಪ್ಪು ನಾನು ಕುಡ್ದಿದ್ದೆ ಆಗಲೇ ಅಂತ. ಹೌದಾ ಮಮ್ಮಿ, ಹೋಗ್ಲಿ ಬಿಡು, ಇನ್ನೊಂದು ಸಲ ಕುಡಿ ನಮ್ಮ ಜೊತೆಗೆ ಅಂಥೇಳಿ ಅವನು ಹಾಲು ಮಾಡಿಕೊಂಡು ನಮ್ಮಿಬ್ಬರಿಗೂ ಕೂಡ ಕಾಫಿ ಮಾಡಿ ಕೊಟ್ಟ. ಯಾರಿಗೂ 2 ಲೋಟ ಕಾಫಿ? ಪಪ್ಪಂಗೆ? ನನಗ ಅವನು ಹಾಲಿಗೆ ಬಿಸ್ಕೆಟ್ ತೊಗೊಂಡು ಬಂದಿದ್ದ, ಮಾರಿಗೋಲ್ಡ್ ಬಿಸ್ಕೆಟ್. ಅದೇನೋ ಅವನಿಗೆ ಅದು ತುಂಬಾ ಇಷ್ಟ. ಸೊ ಕ್ರೀಮ್ ಬಿಸ್ಕೆಟ್ ಆ ಥರದ್ದೆಲ್ಲ ಇಷ್ಟನೇ ಪಡೋಲ್ಲ. ಮಾರಿ ಲೈಟು ಅಥವಾ ಮಾರಿಗೋಲ್ಡ್ ಆ ಥರ ಇದ್ದರೆ ತಿಂತಾರೆ ಅಪ್ಪ ಮಗ ಇಬ್ಬರೂ. ಸೊ ಇಬ್ಬರು ಅದಕ್ಕೆ ತಿಂತಾಯಿದ್ದಾರೆ. ಆ ದಿಂಬು ನೋಡ್ರಿ, ದಿಂಬು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊಂಡಿರ್ತೀನಿ ಗೊತ್ತಾ? ಬಂದ್ಬಿಟ್ಟು ಒಂದೇ ಒಂದು ಕ್ಷಣಕ್ಕೆ ಎಲ್ಲ ಹಾಕಿ ಅದುಮಿ ಇಸ್ಕಾಕ್ಬಿಡ್ತಾರೆ ಹಂಗೇನೆ. ಹೇಳು, ವಾಟ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಈಗ ನಾನು ಒಪ್ಪಿಸ್ತಾ ಇದ್ದೀನಿ. ಈಗ ನಮ್ಮಮ್ಮ ಕೇಳ್ತಿದ್ದಾರೆ, ಎಷ್ಟು ತನಕ ಕೇಳ್ತಾ ಇದ್ರು. ಇವಾಗ ವಿಡಿಯೋ ಆನ್ ಮಾಡಿದ್ದಾರೆ. ಇವಾಗ ಇಂಗ್ಲೀಷ್ ಒಪ್ಪಿಸ್ತಾ ಇದ್ದೀನಿ. ನನಗೆ ಮಂಡೇನ ಎಕ್ಸಾಮು. ಆಮೇಲೆ ಏನಿಲ್ಲ, ಹೇಳೀಗ. ವಾಟ್ ವಾಸ್ ದ ಗ್ಯಾಪ್ ದಟ್ ವಾಸ್ ಆಲ್ವೇಸ್ ದೇರ್? The gap referred to the text that one day Annie was ಟೆಕ್ಸ್ಟ್ ಅಲ್ಲ, ಫ್ಯಾಕ್ಟ್ ಅದು. ಅದೇ ಹೇಳಿದ್ದು ಟೆಕ್ಸ್ಟ್ ಅಂದಿದ್ದು ವಿಡಿಯೋದಲ್ಲಿ ರೆಕಾರ್ಡ್ ಇದೆ. ತೋರಿಸ್ತೀನಿ, ಪೂರ್ತಿ ಹೇಳ್ಬಿಡಮ್ಮ, ತೋರಿಸ್ತೀನಿ. That one day Annie and her family was laughing at the laughing at the family laughing the comical side of her life, behind hiding, and next day they were very frightened and they would be frightened frightened and tension and the fear, the tension and the despair were clearly seen on their faces. ತೋರಿಸ್ತೀನಿ ಬಾ ಇವಾಗ ನೀನು ಹೇಳಿರೋದು. ಹಿಂಗೆ ಹೇಳುವಾಗ ತಪ್ಪು ಹೇಳ್ಬಿಟ್ಟು ಇಲ್ಲ ಹಂಗೆ ಹೇಳಿದ್ದೀನಿ ಅಂತೇಳಿ ವಾದ ಮಾಡ್ತಿರ್ತಾನೆ. ಅವತ್ತು ರೆಕಾರ್ಡ್ ಮಾಡ್ಕೊಳ್ತಿದ್ದಕ್ಕೆ ಗೊತ್ತಾಯ್ತು ಎಷ್ಟು ಸುಳ್ಳು ಹೇಳ್ತಾನೆ ಒಪ್ಪಿಸ್ಬೇಕಾದ್ರೆ ಅಂತ. ರೆಕಾರ್ಡ್ ಮಾಡಿದ್ನ ತೋರಿಸಿದ್ಮೇಲೆ ನಗ್ತಾನೆ, ಆಹಾ ಅಂತ ಹೇಳ್ಬಿಟ್ಟು. ಆಮೇಲೆ ಇಡ್ತೀನಿ, ಇಮೇಲೆ ಇಡ್ತೀನಿ ಅಲ್ಲ, ಕೊಟ್ಟಿದ ತಕ್ಷಣ ಅದು ಎತ್ತಿ ಹೋಗ್ಬಿಡ್ಬೇಕು. ಅದೇನೆ ಆರ್ಗನೈಸೇಷನ್ ಅನ್ನೋದು. ಸೊ ಇನ್ನೊಂದು ಸಾರಿ ಕ್ರೋಶೆ ವರ್ಕ್ ಎಂತ ಹೊಟ್ಟೆ ಕಿಚ್ಚಿನ ಗೊತ್ತಾ, ಇವನು ವಿಡಿಯೋ ಮಾಡಕ್ ಬಂದೆ ಅಂದ್ಬಿಟ್ಟು ಜೋರಾಗಿ ಓದ್ತಾವನೆ. As I am reading loudly, what is the ultimate source of energy? ಇನ್ನೊಂದು ಸೀರೆದು ಕುಚ್ಚು ಈ ತರ ಕಟ್ಟೋದಕ್ಕೆ ಕೇಳಿದ್ರು. ಹಾಗಾಗಿ ಈ ತರ CO2 and chlorophyll. Name the chemical used to test the presence of starch. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಇದೊಂದು ಕ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ. ಇವಾಗ ಕುಚ್ಚು ಕಟ್ಟಬೇಕು. ಸೊ ಇವಾಗ ಆಗಲ್ಲ, ಅವ್ನಿಗೆ ಓದಿಸ್ಬೇಕು. ನಾನು ನಾಳೆ ಕಟ್ತೀನಿ ಇದನ್ನ. ಅವ್ನು ಸ್ಕೂಲ್ಗೆ ಹೋಗಿರ್ತಾನಲ್ಲ, ಆ ಟೈಮಲ್ಲಿ ಕಟ್ಬಿಟ್ಟು ನಾಳೆ ಸಂಜೆ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಪೂರ್ತಿ ಫಿನಿಶ್ ಆದಮೇಲೆ ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಅದಾದಮೇಲೆ ನನ್ನ ಒಂದು ಮೈಸೂರು ಸಿಲ್ಕ್ ಸೀರೆಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂಥೇಳಿ ಬೀಡ್ಸ್ನ ತರಿಸಿದೆ. ಜೊತೆಗೆ ಸ್ಲೀವ್ಸಿಗೂ ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಣ ಅಂತ ಒಂದು ಅಂದಾಜ್ ಮೇಲೆ ತರಿಸಿದ್ದು ನಾನು. ಡೈರೆಕ್ಟಾಗಿ ಅದನ್ನು ಸೀರೆ ತೊಗೊಂಡೋಗಿ ನಾವು ಅದೇ ಕಲರ್ ಮ್ಯಾಚ್ ಮಾಡೋದು ಎಷ್ಟು ಕಷ್ಟ. ಬಟ್ ನಾನು ಆನ್ಲೈನಲ್ಲಿ ನೋಡಿದ್ದು, ಆನ್ಲೈನಲ್ಲಿ ಇದಿರ್ಬೋದು, ಈ ಥರ ಬರ್ಬೋದು ಅಂತ ಒಂದು ಇಮ್ಯಾಜಿನೇಷನಲ್ಲಿ ತರಿಸಿದ್ದೀನಿ. ನೋಡೋಣ ಅದೆಷ್ಟು ಮಟ್ಟಿಗೆ ಪರ್ಫೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಮ್ಯಾಚ್ ಆಗಿಲ್ಲ ಅಂದರೆ ರಿಟರ್ನ್ ಕಳಿಸ್ಬಿಡ್ತೀನಿ ಅಷ್ಟೇ. ಸೊ ಅದಕ್ಕೆ ಅದಲ್ಲೇ ಪಾರ್ಸಲಿದೆ. ಇವ್ನಿಗೆ ಓದಿಸ್ಬಿಟ್ಟು ಆಮೇಲೆ ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ಆನ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂಥೇಳಿ. ಸೊ ಇವಾಗ ಇದನ್ನು ಎತ್ತಿಟ್ಬಿಟ್ಟು ನನ್ನ ಮಗನಿಗೆ ಓದಿಸ್ಬಿಟ್ಟು, ಅದಕ್ಕೆ ಅಂತಲೇ ನಾನು ಎಲ್ಲ ಬ್ಲಾಗೇ ಮಾಡಿಲ್ಲ. ಈವ್ನಿಂಗ್ ನಾನು ಬ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ. ಫಸ್ಟು ನನಗೆ ಇದು ಕಂಪ್ಲೀಟ್ ಆಗಿಬಿಡ್ಬೇಕು ಅನ್ನೋ ಥರ, ಅದಕ್ಕೋಸ್ಕರ ಅಂತಲೇ ಇವಾಗ ಕಂಪ್ಲೀಟ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಓದಿಸ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಅಂತ. ಸೊ ನಾನೇನು ಬೀಡ್ಸ್
ತರಿಸಿದ್ದೀನಿ ಅಂತ ಹೇಳಿದ್ನಲ್ಲ ಇದೆ. ನನಗಂದರೆ ಕುಚ್ಚು ಕಟ್ಟೋದಕ್ಕೆ ಬೇಕಿತ್ತು, ಮತ್ತು ಬ್ಲೌಸ್ಗೆ ಅಲ್ಲಲ್ಲೇ ಹಾಕೋದಕ್ಕೆ ಬೇಕಿತ್ತು. ಸೊ ಈಗೇನು ಗೊತ್ತಾ, ಅಂಗಡಿಗಳಲ್ಲೆಲ್ಲ ಹೋದರೆ ಫುಲ್ಲು ಆ ಪ್ಯಾಕೆಟ್ ಫುಲ್ಲು ತೊಗೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು 100 ಪೀಸೋ 50 ಪೀಸೋ ಇರುತ್ತೆ. ಸೊ ನನಗೆ ಸ್ವಲ್ಪನೇ ಬೇಕಿತ್ತು. ಬಟ್ ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಅವರು ಕ್ವಾಂಟಿಟಿ ಮೆನ್ಷನ್ನೇ ಮಾಡಿಲ್ಲ ಇದರಲ್ಲಿ. ಅವ್ರು ಎಷ್ಟು ಪ್ಯಾಕ್ ಮಾಡಿ ಕಳಿಸ್ತಾರೆ ಅಷ್ಟೇ ನಾವು ತೊಗೋಬೇಕು ಆ ಥರ. ಸೊ ನೋಡ್ಬೋದು, ಇದು 2 ಕಲರು, ಒಂದು ಪರ್ಪಲ್ಲು, ಇನ್ನೊಂದು ಗ್ರೀನ್ ಥರ, ಒಂಥರ ಬ್ಲೂ ಮಿಕ್ಸ್ ಗ್ರೀನ್ ಥರ. ಇದು ನನ್ನ ಮೈಸೂರು ಕ್ರೇಪ್ ಸಿಲ್ಕ್ ತೊಗೊಂಡಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ ತೊಗೊಂಡಿದ್ದಂಥದ್ದು. ಕುಚ್ಚು ಕಟ್ಟೋದಕ್ಕೆ ನನಗೆ ಗ್ರೀನ್ ಕಲರು ಬೇಕು, ಏನು ರಾಮ ಗ್ರೀನು, ಮತ್ತು ಇದು ಬ್ಲೌಸ್ಗೆ ಹಾಕೋದಕ್ಕೆ ಪರ್ಪಲ್ಲು ಬೇಕಿತ್ತು ಅಂದ್ಬಿಟ್ಟು ಅದೆರಡೇ ಕಾಂಬಿನೇಷನು. ಅಂದರೆ ಹಿಂಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅದು ಕಾಣಿಸು, ಇದು ಮ್ಯಾಚ್ ಆಗ್ಬೋದೇನೋ ನನ್ನ ಸ್ಯಾರಿಗೆ ಅಂತ ಒಂದು ಥಿಂಕ್ ಮಾಡಿಬಿಟ್ಟು ನಾನು ತರಿಸಿರೋ ಅಂಥದ್ದು. ಸೊ ನೋಡೋಣ ಇದಕ್ಕೆ ಪರ್ಫೆಕ್ಟ್ ಮ್ಯಾಚಿಂಗ್ ಆಗುತ್ತಾ ಇಲ್ವೋ ಅಂತ ಸೀರೆ ತೊಗೊಂಡ್ಬಂದ್ಬಿಡ್ತೀನಿ ಆಯಿತಾ. ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಸೊ ಇದು ಮಾತ್ರ ಸ್ಯಾರಿ ಮಾತ್ರ ನನ್ನ ಹತ್ರ ಇರೋವಂಥದ್ದು. ಸೊ ಕರೆಕ್ಟು ಅಂದರೆ ನಿಮಗೆ ವಿಡಿಯೋದಲ್ಲಿ ಒಂಥರ ಬ್ಲೂ ಕಾಣ್ತಾ ಇರೋದಕ್ಕೆ ಅದು ಅಷ್ಟಾಗಿ ಗೊತ್ತಾಗ್ತಲ್ಲ, ಬಟ್ ಇದು ಪರ್ಫೆಕ್ಟ್ ಮ್ಯಾಚ್ ಇದೆ. ಸ್ವಲ್ಪ ಲೈಟ್ ಕಲರ್ ಇದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಇದೊಂದು ಸ್ವಲ್ಪ ಬ್ಲೂಯಿಶ್ ಬರುತ್ತೆ, ಇದೊಂದು ಸ್ವಲ್ಪ ಗ್ರೀನಿಶ್ ಬರ್ತಾ ಇದೆ. ಅಂದರೆ ಓಪನ್ ಮಾಡಿ ನೋಡಿದಾಗ ಬರುತ್ತೆ ಕರೆಕ್ಟಾಗಿ, ಬಟ್ ಸಿಮಿಲರ್ ಆಗುತ್ತೆ. ಇಲ್ಲ ಆ ಥರ ತೀರಾ ಇದು ಬೀಳುತ್ತೆ ಆ ಥರ ಎಲ್ಲ ಏನಿಲ್ಲ. ಒಂಥರ ಕ್ರಿಸ್ಟಲ್ ಬೀಟ್ ಇರೋದ್ರಿಂದ ಸ್ವಲ್ಪ ಗ್ರೀನಿಶ್, ಇದೊಂಥರ ರಾಮ ಗ್ರೀನ್ ಬರುತ್ತೆ, ಇದು ಸ್ವಲ್ಪ ಬ್ಲೂ ಬರ್ತಾ ಇದೆ. ನೋಡೋಣ ಮ್ಯಾಚ್ ಆಗುತ್ತಾ ಅಂತ ಹೇಳಿಬಿಟ್ಟು. ಮ್ಯಾಚ್ ಆದರೆ ಹಾಕ್ತೀನಿ, ಇಲ್ಲ ಅಂದರೆ ಹಂಗೆ ಇಟ್ಟಿರ್ತೀನಿ, ಇನ್ಯಾವುದಾದ್ರೂ ಆಗುತ್ತೆ. ಒಟ್ಟಿನಲ್ಲಿ ಬ್ಲೂ ಬೀಟ್ ಏನಿದೆ ಅದು ಮಾತ್ರ ಮ್ಯಾಚ್ ಆಗ್ತಾ ಇದೆ ಸ್ಯಾರಿಗೆ. ಈ ಥರ ಸಾಹಸನ ಮಾಡಿದ್ದೀನಿ. ಏನು ಗೊತ್ತಾ, ಬಟ್ಟೆ ತೊಗೊಂಡೋಗಿ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಆನ್ಲೈನಲ್ಲಿ ಮ್ಯಾಚ್ ಮಾಡೋಕ್ಕಾಗುತ್ತಾ ಅಂತೇಳಿ ನಾನು ಮಾಡಿರೋವಂಥದ್ದು. ಈ ಥರ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಏನಿಲ್ಲ, ಅಕಸ್ಮಾತ್ ಇದಾದರೂ ರಿಟರ್ನ್ ಹಾಕೋಣ, ಅಥವಾ ಇದಾಗಿಲ್ಲ ಅಂತಂದರೆ ಬೇಕಿದ್ರೆ ಬೇರೆ ಇನ್ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಂತ. ಸೊ ನೋಡ್ಬೋದು, ಬೀಟ್ಸ್ ಹೊರಗಡೆ ಬಂದಾಗ ಈ ಥರ ಕಾಣ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ. ಅದೇ ಕವರಲ್ಲೇ ಒಂಥರ ಕಾಣ್ತಾ ಇತ್ತು, ಬಟ್ ಈಚೆ ತೆಗೆದ್ಮೇಲೆ ಒಂಥರ ನೋಡಿ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚಿಂಗ್ ಥರನೇ ಇದೆ. ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ. ಅಂದರೆ ಈಗ ಇದೇ ಲೈಟ್ ಕಲರೇ ಬರಬೇಕು ಆ ಥರ ಆಗಲ್ಲ, ಬಟ್ ಒಂದು ಸ್ವಲ್ಪ ಡಾರ್ಕ್ ಆ ಕಡೆ ಈ ಕಡೆ ಆಗುತ್ತೆ. ಓಕೆ, ಕರೆಕ್ಟಾಗಿದೆ. ಇದು ಅಷ್ಟೇ ನೋಡ್ಬೋದು, ಇದರಿಂದ ಆಚೆ ತೆಗೆದ್ಮೇಲೆ ಮ್ಯಾಚಿಂಗ್ ಆಗ್ತಾಯಿದೆ. ಸೊ ಎಷ್ಟು ಇದೆಲ್ಲ ಆನ್ಲೈನಲ್ಲಿ ಥಿಂಕ್ ಮಾಡಿ ನಾನು ಮ್ಯಾಚ್ ಆಗ್ಬೋದು ಅಂತೇಳಿ ಒಂದು ಇಮ್ಯಾಜಿನ್ ಮಾಡಿ ತೊಗೊಂಡಿರೋವಂಥದ್ದು. ಸೊ ಕರೆಕ್ಟ್ ಮ್ಯಾಚಿಂಗ್ ಆಗ್ತಾಯಿದೆ. ಈಚೆ ತೆಗೆದ್ಮೇಲೆ ಕವರಿಂದ ಏನು ಆಚೆ ತೆಗೆದ್ಮೇಲೆ ಆವಾಗ ಕರೆಕ್ಟ್ ಮ್ಯಾಚಿಂಗ್. ಒಂದು ಆ ಕಡೆ ಹೊರಟಾಯ್ತು, ಒಂದು ಆ ಕಡೆ ಹೊರಟಾಯ್ತು. ಅದು ತೊಗೊಳ್ಳೇಬೇಕು, ಯಾಕೆಂದರೆ 30 ಪೀಸಸ್ ಅಷ್ಟೇ ಕೊಟ್ಟಿರೋದವರು, ಒಂದೊಂದು ನೋಡ್ಬೋದು ಕರೆಕ್ಟ್ ಮ್ಯಾಚಿಂಗ್ ಆಗ್ತದೆ. ಸೊ ನನಗೆ ಒಂಥರ ಖುಷಿ ಆಗ್ತದೆ, ಕರೆಕ್ಟಾಗಿರೋ ಮ್ಯಾಚಿಂಗ್ ತರಿಸ್ಬಿಟ್ಟಿದ್ದೀನಿ ಅಂತ. ಏನೋ ಒಂದು ಬಂಡು ಧೈರ್ಯ ಅಂತಾರಲ್ಲ, ಅಂತ ಇದೇನು ರಿಟರ್ನ್ ಹಾಕ್ಬೋದು, ಆ ಥರ ಏನಿಲ್ಲ ಪ್ರಾಬ್ಲಮ್ಮು. ಬಟ್ ಸ್ಟಿಲ್ ತರೋದು ಕಳಿಸೋದು ತರೋದು ಕಳಿಸೋದು ಆ ಥರ ಮಾಡ್ತಾ ಇರಬೇಕು. ಹಾಗಾಗಿ ಇದೊಂದು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಬಂದುಬಿಟ್ಟು ಇದು 30 ಇದೆ, ಬ್ಲೂ ಕಲರ್ 30 ಇದೆ, ಮತ್ತು ಪರ್ಪಲ್ ಕಲರ್ 30 ಇದೆ. ಎರಡೂ ಕೂಡ 30 ಪೀಸಸ್ ಇದೆ. ಸೊ ನನಗೇನು ಅಂದರೆ ಕುಚ್ಚಿಗೆ ನಿಯರ್ಲಿ ಒಂದು 20-25 ಬೇಕಾಗ್ಬೋದೇನೋ. ಮತ್ತು ಬೀಡ್ಸ್ ಅಷ್ಟೇ, ಇದು ದಪ್ಪ ಇರೋದ್ರಿಂದ ಸ್ವಲ್ಪ. ಸೊ ಇದು ಬಂದ್ಬಿಟ್ಟು ದಪ್ಪ ಇರೋದ್ರಿಂದ ಸ್ವಲ್ಪ ದೂರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹಂಗಂದ್ಬಿಟ್ಟು ನಾನು ಒಂದು ಐಡಿಯಾ ಮಾಡಿ 2 ಕಲರ್ ಕಾಂಬಿನೇಷನ್ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ಹೆಂಗೆ ವರ್ಕ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಆಯಿತಾ. ನನ್ನ ಮಗನಿಗೆ ಕಷ್ಟಪಟ್ಟು ಒಂದು ಲೆಸನ್ ಓದಿ ಒಪ್ಸಿದ್ದಾನೆ ಅವಾಗಿಂದ ಸೈನ್ಸು. ಸೊ ಎಕ್ಸಾಮ್ ಇರೋದ್ರಿಂದ ಜಾಸ್ತಿ ಬ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಬೆಳಗ್ಗೆ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡಿರ್ತೀನಿ, ಅವ್ನು ಬಂದಮೇಲೆ ಅವನ್ನ ಕೂರಿಸ್ಕೊಂಡು ಓದಿಸ್ಕೋಬೇಕು. ಅಡುಗೆ ಕೆಲಸ, ಮನೆ ಕೆಲಸ, ಇದರಲ್ಲೇ ನನ್ನ ಟೈಮ್ ಹೋಗ್ತಾ ಇದೆ. ಏನಂದರೆ ಎಕ್ಸಾಮ್ ಇರೋದು ನೆಕ್ಸ್ಟ್ ವೀಕಿಂದನೇ, ಸ್ವಲ್ಪ ಇವತ್ತಿಂದ ಅಂದರೆ ಹಿಂದಿನ ವೀಕಿಂದನೇ ಸ್ವಲ್ಪ ರಿವೈಸ್ ಮಾಡಿಸಿ ಇಟ್ಬಿಟ್ರೆ ಎಕ್ಸಾಮ್ ಟೈಮ್ಗಳಲ್ಲಿ ಹತ್ರ ಈಸಿ ಆಗುತ್ತೆ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು. ಬರೀ 2 ಸಬ್ಜೆಕ್ಟ್ ಅಷ್ಟೇ ಒಪ್ಸಿರೋದು. ಅಂದರೆ ಶಾರ್ಟ್ ಪೀರಿಯಡಲ್ಲಿ ಅದು ಗೊತ್ತಾಗಿದ್ದು ನಮಗೆ ಈ ಥರ
ಪ್ರಿಪೋನ್ ಆಗಿದೆ ಎಕ್ಸಾಮ್ ಅಂತ. ಅಂದರೆ ಲಾಸ್ಟ್ ವೀಕ್ ಎಂಡಲ್ಲಿ ಆ ಥರ ಇರ್ತಾಯಿತ್ತು ಯಾವಾಗಲೂ. ಬಟ್ ಈ ಸಲ ಏನೋ ಬೇಗನೆ ಇಟ್ಬಿಟ್ಟಿದ್ದಾರೆ. ಹಂಗಾಗಿ ಇವಾಗ ಆಲ್ಮೋಸ್ಟ್ ಒಂದು ಸೋಷಿಯಲ್ ಇಂಗ್ಲೀಷ್ 2 ಕವರ್ ಮಾಡಿದ್ದಾನೆ. ಸೈನ್ಸ್ ಅದೆಲ್ಲ ಕವರ್ ಮಾಡ್ತಾ ಇದ್ದೆ, ಬಟ್ ಯಾಕೆಂದರೆ ಮಿಕ್ಕಿದು ಅವರು ಕರೆಕ್ಷನ್ಸ್ಗೆ ಅಂತ ತೊಗೊಂಡ್ಬಿಟ್ಟಿದ್ರು ನೋಟ್ಸ್ ಎಲ್ಲ. ಸೊ ಹಂಗಾಗಿ ನಾನು ಮಾಡ್ಸೋಕ್ಕಾಗಿಲ್ಲ ಅಷ್ಟೇ. ಇವಾಗ ಸೈನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ನಾಳೆ ಮುಗಿಯುತ್ತೆ ಸೈನ್ಸು. ಸೊ ಅದಾದಮೇಲೆ ಸ್ವಲ್ಪ ಮ್ಯಾಥಮೆಟಿಕ್ಸು ಸ್ಯಾಟರ್ಡೆ ಸ್ವಲ್ಪ ಮಾಡಿಸಿದ್ರೆ ಇನ್ನು ಸಂಡೇ ಬಂದುಬಿಟ್ಟು GK ಮಂಡೇ GK ಇದೆಲ್ಲ ಅದನ್ನು ರಿವೈಸ್ ಮಾಡಿಸ್ಬೇಕು. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಐಬ್ರೋ ಏನು ಮಾಡಿಸಿಲ್ಲ, ಅದಕ್ಕೆ ಫೇಸ್ ಒಂಥರ ಕಾಣ್ತಿದೆ. ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಳ್ತೀನಿ. ಆಮೇಲೆ ಫೇಸ್ ಪ್ಯಾಕ್ ಅಲ್ಲ, ಶೀಟ್ ಮಾಸ್ಕ್ ಹಾಕ್ಕೊಳ್ತೀನಿ. ಸೊ ನೆನ್ನೆ ನೈಟು ಕತ್ಲೆನಲ್ಲಿ ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಾಗಿಲ್ಲ ಕಲರ್ ಮ್ಯಾಚಿಂಗ್ ಆಗುತ್ತೋ ಇಲ್ವೋ ಅಂಥೇಳಿ. ಹಾಗಾಗಿ ಬೆಳಕಲ್ಲಿ ಇಟ್ಟು ನೋಡ್ತಾ ಇದ್ದೀನಿ. ನೋಡ್ಬೋದು ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ. ಸೊ ಇದು ಕೂಡ ಅಷ್ಟೇ, ನೆನ್ನೆ ಸ್ವಲ್ಪ ಗ್ರೀನಾಗಿ ಕಾಣ್ತಾ ಇತ್ತು, ಬಟ್ ಇವಾಗ ಬ್ಲೂ ಶೇಡಲ್ಲೇ ಕಾಣ್ತಾ ಇದೆ. ರಿಯಲ್ ಆಗಿ ನೋಡೋದಕ್ಕೆ ಬ್ಲೂ ಶೇಡ್ ಕಾಣ್ತಾ ಇದೆ. ಸೊ ಏನು ಗೊತ್ತಾ, ಒಂದೊಂದಲ್ಲ ಅನಿಸುತ್ತೆ ನಾವು ಬಟ್ಟೆ ತೊಗೊಂಡೋಗಿ ಮ್ಯಾಚ್ ಮಾಡಿದ್ರು ಕರೆಕ್ಟ್ ಮ್ಯಾಚ್ ಸಿಗೋದಿಲ್ಲ ನಮಗೆ. ಇದನ್ನು ಆನ್ಲೈನಲ್ಲಿ ಸುಮ್ಮನೆ ಗೆಸ್ ಮಾಡಿಬಿಟ್ಟು ನಾನು ತರಿಸಿದಂಥದ್ದು ಕರೆಕ್ಟ್ ಮ್ಯಾಚಿಂಗ್ ನನಗೆ ಸಿಕ್ಕಿದೆ. ಸೊ ಖುಷಿ ಆಯಿತು ನನಗೆ. ಇದನ್ನು ಯೂಸ್ ಮಾಡಿಕೊಂಡು ನಾನು ಕುಚ್ಚನ್ನು ಕಟ್ತೀನಿ ಮತ್ತು ಬ್ಲೌಸ್ ವರ್ಕನ್ನು ಕೂಡ ಮಾಡ್ತೀನಿ. ಅಂದರೆ ಬ್ಲೌಸಿಗೆ ಒಂದೊಂದು ಅಲ್ಲಲ್ಲೇ ಹಾಕಿ ನೋಡ್ತೀನಿ, ಚೆನ್ನಾಗಿ ಕಾಣಿಸಿದ್ರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ತರಿಸಿರುವಂಥದ್ದು. ಬ್ಲೌಸ್ಗೆ ಕಾಂಟ್ರಾಸ್ಟು, ಇದು ಬಂದುಬಿಟ್ಟು ಕುಚ್ಚಿಗೆ ಕಾಂಟ್ರಾಸ್ಟು. ಕುಚ್ಚು ಈ ಕಲರ್ ಹಾಕೋದ್ರಿಂದ ಈ ಕಲರ್ ಸರಿಗೆ ಬರುತ್ತಲ್ವ, ಸೊ ಈ ಕಲರು ಕುಚ್ಚು ಕಟ್ತೀನಿ. ಅದಕ್ಕೆ ಕಾಂಟ್ರಾಸ್ಟಾಗಿ ಈ ಒಂದು ಬೀಡ್ಸ್ನ ಯೂಸ್ ಮಾಡಿ ಕುಚ್ಚನ್ನೆಲ್ಲ ಕಟ್ತೀನಿ. ಅದನ್ನೆಲ್ಲ ನಾನು ಮುಂದೆ ಬರೋವಂಥ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ರೀತಿ ಕಟ್ತೀನಿ, ಹೆಂಗೆ ವರ್ಕ್ ಮಾಡ್ತೀನಿ ಅಂತ. ಸೊ ಹೆಂಗಿದೆ ಇದು, ಪರ್ಫೆಕ್ಟ್ ಆಗಿದೆಯಾ ಅಂತ ನಿಮಗೆ ಅನಿಸ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಹಿಂದಿನ ದಿನವೇ ಶೀಟ್ ಮಾಸ್ಕ್ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅವನಿಗೆ ಓದಿಸಿ ಎಲ್ಲ ಎತ್ತಿಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಎಲ್ಲ ಕೆಲಸ ಮುಗ್ದಿತ್ತು ನಂದು, ಆಲ್ರೆಡಿ ಸ್ನಾನ ಎಲ್ಲ ಆಗಿತ್ತು. ಸೊ ಇವಾಗಾದರೂ ಹಾಕ್ಕೊಳ್ಳೋಣ, ಇನ್ನು ನೈಟ್ ಆದರೆ ಮತ್ತೆ ಅದೇ ಗೋಳಾಗುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ನಾವು ಆದಷ್ಟು ಟೈಮ್ ಬಂದುಬಿಟ್ಟು ಮನೆ ಕೆಲಸ, ಅಡುಗೆ, ಅದು ಇದು ಅಂತೇಳಿ ಸ್ಪೆಂಡ್ ಮಾಡಿಬಿಡ್ತೀವಿ. ಅಂದರೆ ನಮ್ಮ ಫ್ಯಾಮಿಲಿಯವ್ರಿಗೆ ಏನು ಬೇಕು, ಏನು ಇಷ್ಟ, ಅವ್ರಿಗೇನು ಇದು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿರ್ತೀವಿ. ಬಟ್ ನಮ್ಮ ಬಗ್ಗೆ ನಾವೆಲ್ಲೋ ಕೇರ್ ತೊಗೊಳ್ಳೋದನ್ನ ಮರ್ತ್ಬಿಡ್ತಾ ಇದ್ದೀನಿ. ನಾನು ಸ್ಪೆಷಲಾಗಿ ಮರ್ತ್ಬಿಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಹಿಂಗೆ ವಿಡಿಯೋ ನೋಡುವಾಗ ಯಾವುದೋ ಒಂದು ವಿಡಿಯೋ ಕೂಡ ನೋಡಿದೆ ನಾನು. ಬಟ್ ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳಿರೋ ವರ್ಡನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಹೇಳಿದ್ದೇನಂತಂದರೆ, ಒಂದು ದಿನದಲ್ಲಿ 24 ಅವರ್ಸ್ ಇರುತ್ತೆ. ಸೊ ಆ 24 ಅವರ್ಸ್ನ 3 ಡಿವೈಡ್ ಮಾಡ್ಕೊಳ್ಳಿ, 8 ಅವರ್ಸ್ ಆಗುತ್ತೆ. ಅದರಲ್ಲಿ ಒಂದು 8 ಅವರ್ಸ್ನ ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಇನ್ನೂ ಒಂದು 8 ಅವರ್ಸ್ ಏನಿದೆ ಅದನ್ನು ನಾವು ಚೆನ್ನಾಗಿ ನಿದ್ದೆ ಮಾಡೋದ್ರಲ್ಲಿ ಕಳಿಬೇಕು. ಮತ್ತು ಉಳಿದಿರೋವಂಥ 8 ಅವರ್ಸ್ ಏನಿದೆ ಅದನ್ನು ಕೂಡ ನಾವು 3 ಡಿವೈಡ್ ಮಾಡ್ಕೊಳ್ಬೇಕು. 3 F ಮಾಡ್ಕೊಳ್ಳಿ. ಒಂದು ಬಂದುಬಿಟ್ಟು ಫ್ಯಾಮಿಲಿಗೆ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ. ಇನ್ನೂ ಒಂದು F ಬಂದುಬಿಟ್ಟು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿ. ಇನ್ನೂ ಒಂದು F ಏನಿದೆ ಅದನ್ನು ನಮ್ಮ ಪರ್ಸ್ನಲ್ ಕೇರಿಗೆ ಸ್ಪೆಂಡ್ ಮಾಡಬೇಕು. ಅಂದರೆ ಬಾಡಿ ಮೇಂಟೈನ್, ಯೋಗ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಅಥವಾ ನಮ್ಮ ಬಾಡಿ ಕೇರ್ ಇರ್ಬೋದು, ಆ ಥರ ಮಾಡ್ಕೊಳ್ಳಿ ಅಂತ. ಆ ಒಂದು ವರ್ಡ್ಸ್ ನನಗೆ ತುಂಬಾ ಟಚ್ ಆಯಿತು, ಇಷ್ಟ ಆಯಿತು. ಹೌದಲ್ವಾ, ಆ ಥರ ಮಾಡಿದ್ರೆ ನಮಗೆ ಫ್ಯಾಮಿಲಿನೂ ಬೇಕು, ಫ್ರೆಂಡ್ಸು ಬೇಕು, ಎಲ್ಲರೂ ನಮ್ಮ ಕಷ್ಟ ಕಾಲದಲ್ಲಿ ಅಥವಾ ನಾವು ಖುಷಿಯಾಗಿದ್ದಾಗ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕೇ ಬೇಕು. ಎಲ್ಲ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ ನಮ್ಮ ಪರ್ಸ್ನಲ್ ನಾವು ಕೂಡ ಆರೋಗ್ಯವಾಗಿದ್ರೇ ನಾವು ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕಾಗೋದು ಅಂಥೇಳಿ ನನಗೆ ಆ ಒಂದು ವರ್ಡ್ಸು ತುಂಬಾ ಇಷ್ಟ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.